ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೀಚ್ ವಿತ್ ಟಾಕ್ಸ್ 1 2 3. ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಯಾರೆಲ್ಲ GPS ಟಿಯರ್ HS ಟಿಯರ್ ಟೆಟ್ ಬರೀತಾ ಇದ್ದೀರೋ ಅವರಿಗೆ ಯೂಸ್ಫುಲ್ ಆಗುತ್ತೆ. ಹಾಗೆ 6ನೇ ತರಗತಿಯ ಮುಂದುವರೆದ ಭಾಗ ಆಗಿರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ನೀವು PDF ಫೆಸಿಲಿಟೀಸನ್ನು ಪಡ್ಕೋಬೋದು. ಟೀಚ್ ವಿತ್ ಟಾಕ್ಸ್ 1 2 3 ಟೆಲಿಗ್ರಾಮ್ ಚಾನಲ್ಲು. ಇದು 6ನೇ ತರಗತಿಯ ಮುಂದುವರೆದ ಭಾಗ ಆಗಿರುತ್ತೆ. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಅಂದರೆ 31 ಜಿಲ್ಲೆಗಳಿವೆ. ಪ್ರಸ್ತುತ ಬಳ್ಳಾರಿ 31ನೇ ಜಿಲ್ಲೆಯಾಗಿ ಹೊಸದಾಗಿ ನಿರ್ಮಾಣಗೊಂಡಂಥ ರಾಜ್ಯ ಆಗಿದೆ. 2020ರಲ್ಲಿ ಅಕ್ಟೋಬರ್ 2ರಂದು ಹೊಸದಾಗಿ ಬಳ್ಳಾರಿಯಿಂದ ವಿಜಯನಗರ ಜಿಲ್ಲೆ ಸಪ್ರೇಟ್ ಆಯಿತು. ನೆಕ್ಸ್ಟು ಇದು ಬೆಂಗಳೂರು ಅಂದರೆ ನಮ್ಮ ಹೆಮ್ಮೆಯ ರಾಜ್ಯದಲ್ಲಿ ಒಟ್ಟು 4 ಡಿವಿಷನ್ಗಳು ಬರುತ್ತೆ. ಯಾವುದೇನೆಂದರೆ ಈ ಮ್ಯಾಪ್ ನೋಡಿಕೊಂಡ್ರೆ ಅರ್ಥ ಆಗುತ್ತೆ. ಇದು ಬೆಳಗಾವಿ ಕಲಬುರಗಿ ಡಿವಿಷನು, ಬೆಳಗಾವಿ ಡಿವಿಷನ್ನು, ಇದು ಕಲಬುರಗಿ ಡಿವಿಷನ್ನು, ಬೆಳಗಾವಿ ಡಿವಿಷನ್ನು, ಬೆಂಗಳೂರು ಡಿವಿಷನ್ನು, ಮೈಸೂರು ಡಿವಿಷನ್ನು. ಬೆಂಗಳೂರು ಡಿವಿಷನಲ್ಲಿ 9, ಮೈಸೂರು ಡಿವಿಷನಲ್ಲಿ 8, ಇಲ್ಲಿ 7 ಡಿಸ್ಟಿಕ್ಗಳು ಬರುತ್ತೆ. ಒಟ್ಟು ಸೇರಿ ಕರ್ನಾಟಕದಲ್ಲಿ 31 ಜಿಲ್ಲೆಗಳು ಇವೆ ಪ್ರಸ್ತುತ. ಇದು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂಥ ಒಂದು ಮ್ಯಾಪ್ ಆಗಿರುತ್ತೆ. ಬೆಂಗಳೂರು ವಿಭಾಗದಲ್ಲಿ ಒಟ್ಟು 9 ಜಿಲ್ಲೆಗಳಿವೆ. ಎಷ್ಟು ಜಿಲ್ಲೆಗಳಿವೆ? 9 ಜಿಲ್ಲೆಗಳಿವೆ. 9 ಜಿಲ್ಲೆಗಳು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದರೆ ಬೆಂಗಳೂರು ಡಿವಿಷನ್ನು. ಯಾವುದ್ಯಾವುದಂದರೆ ಒಂದನೇದು ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ. ನೆಕ್ಸ್ಟು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ಕೋಲಾರ. ಒಟ್ಟು ಎಷ್ಟು ಜಿಲ್ಲೆಗಳಿವೆ ಅಂದರೆ 9 ಜಿಲ್ಲೆಗಳನ್ನು ಒಳಗೊಂಡಿದೆ ಬೆಂಗಳೂರು ಡಿವಿಷನ್ನು. ಬೆಂಗಳೂರು ಡಿವಿಷನ್ನು ರಾಮನಗರನ ಈಗ ಬೆಂಗಳೂರು ದಕ್ಷಿಣ ಅಂತ ಮಾಡಬೇಕಂತ ನ್ಯೂಸಲ್ಲಿದೆ. ಒಟ್ಟು ಎಷ್ಟು ಜಿಲ್ಲೆಗಳಿವೆ? 9 ಜಿಲ್ಲೆಗಳಿವೆ. ಅದೇ ರೀತಿ ಇತಿಹಾಸ ಅಧ್ಯಾಯ 2 ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂದರೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧ ಪ್ರಶ್ನೋತ್ತರ ವಿಭಾಗ ಆಗಿರುತ್ತೆ. ಮೊದಲನೇ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ 3 ರಾಜಮನೆತನಗಳು ಯಾವುವು? ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ 3 ರಾಜಮನೆತನಗಳು ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರ ಅರಸರು ಮುಂತಾದವರು. ವಿಜಯನಗರ ಅರಸರು ಇವರು ಶ್ರೀಮಂತ ಅರಸರಾಗಿದ್ದರು, ಅತಿ ಶ್ರೀಮಂತ ಅರಸರಾಗಿದ್ದರು ನಮ್ಮ ಕರ್ನಾಟಕದಲ್ಲಿ. ನೆಕ್ಸ್ಟು ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಆಗಲೇ ಚರ್ಚೆ ಮಾಡಿದ್ದೀವಿ. ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳಿವೆ. ಅಂದರೆ ನಮಗೆ ಎಕ್ಸಾಮ್ ಪರ್ಪಸ್ ಆಗಿ ಯಾವ್ಯಾವ ಜಿಲ್ಲೆಗಳು ಬರುತ್ತಂತ ಇಂಪಾರ್ಟೆಂಟು. ಆ ಜಿಲ್ಲೆಗಳನ್ನ ಒಂದ್ಸತಿ ಈ ಮ್ಯಾಪ್ ಮೂಲಕ ಅರ್ಥ ಮಾಡ್ಕೋಬೇಕು. ಮ್ಯಾಪ್ ಮೂಲಕ ಅಂದರೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ಕೋಲಾರ. ಇಷ್ಟು ಜಿಲ್ಲೆಗಳು ಬೆಂಗಳೂರು ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳಾಗಿರುತ್ತೆ. ಅದೇ ರೀತಿ ಈ ವಿಭಾಗವನ್ನು ಆಳಿದ 2 ಪಾಳೆಯಪಟ್ಟುಗಳ ಹೆಸರನ್ನು ಬರೆಯಿರಿ. ಈ ವಿಭಾಗವನ್ನು ಆಳಿದ 2 ಪಾಳೆಯಪಟ್ಟುಗಳ ಪ್ರಮುಖ ಪಾಳೆಯಪಟ್ಟುಗಳೆಂದರೆ ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ. ಈ ನಾಯಕರುಗಳು ಈ ವಿಭಾಗದಲ್ಲಿ ಪ್ರಮುಖವಾಗಿ ಆಳಿದಂಥ ಪಾಳೆಯಪಟ್ಟುಗಳಾಗಿರುತ್ತಾರೆ. ಪಾಳೆಯಪಟ್ಟುಗಳು ನಾಯಕಾಸು ಅರಸರುಗಳು ಅಂತ ಕರೀತಾರೆ. ಪ್ರಾಕೃತಿಕ ಸಂಪನ್ಮೂಲ ಎಂದರೇನು? ಉದಾಹರಣೆ ನೀಡಿ. ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತಾರೆ. ಅಂದರೆ ಪ್ರಕೃತಿಯಿಂದ ಸಹಜವಾಗಿ ನಿರ್ಮಾಣಗೊಂಡಿರುವಂಥ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನದಿ, ಕಾಡು, ಕಣಿವೆ, ಜಲಪಾತಗಳು, ಖನಿಜ ಕಣಿವೆಗಳು, ವನ್ಯಮೃಗಗಳು, ಮಣ್ಣು ಮುಂತಾದವುಗಳು. ನದಿ ಸರ್ವೇ ಸಾಮಾನ್ಯವಾಗಿ ಪ್ರಕೃತಿಯಿಂದ ಸಿಗುವಂಥ ಒಂದು ವರ ಅಂತ ಹೇಳ್ಬೋದು. ಕಾಡು ಅಷ್ಟೇ, ಕಣಿವೆನೂ ಅಷ್ಟೇ, ಜಲಪಾತಗಳು ಅಷ್ಟೇ. ಪ್ರಕೃತಿಯಿಂದ ಏನೆಲ್ಲ ನಿರ್ಮಾಣಗೊಂಡಿರುತ್ತೆ ಅದನ್ನು ಪ್ರಾಕೃತಿಕ ಸಂಪನ್ಮೂಲ ಅಂತ ಕರಿತೀವಿ. ಉದಾಹರಣೆಗೆ ನೀವು ಯಾವ್ದು ಬೇಕಾದರೂ ಕೊಡ್ಬೋದು. ಸಮುದ್ರಗಳು, ನದಿಗಳು, ಕೆರೆಗಳು, ಕಾಲುವೆಗಳು ಇವೆಲ್ಲ. ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದಂದರೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ. ಶಿವಮೊಗ್ಗ ಜಿಲ್ಲೆನ ಮಲೆನಾಡು ಜಿಲ್ಲೆ ಅಂತಲೂ ಕರೀತಾರೆ. ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣಗಳೇನು? ಬೆಂಗಳೂರಿನಲ್ಲಿ ಅಂದರೆ ಬೇಸಿಗೆ ಕಾಲ ಸಮ್ಮರ್ ಸೀಸನ್ ಬಂದರೆ ತುಂಬ ಅಭಾವ ಕೆಲವೊಂದು ಪ್ಲೇಸ್ಗಳಲ್ಲಿ ಕಾಣಿಸುತ್ತೆ. ಇದರ ಏನೇನು ಮುಖ್ಯ ಕಾರಣಗಳಂತ ತಿಳ್ಕೊಳ್ಳೋಣ. ಪರಿಸರ ಮಾಲಿನ್ಯ, ಅರಣ್ಯ ನಾಶ, ಅತಿಯಾದ ನಗರೀಕರಣ ಇರೋದರಿಂದ ಮುಂತಾದ ಕಾರಣಗಳಿಂದ ನಮ್ಮ ಅನೇಕ ನದಿಗಳು ಬತ್ತಿ ಹೋಗುತ್ತಿವೆ. ಅತಿ ಹೆಚ್ಚು ನಗರೀಕರಣ ಆಗ್ತಾ ಇದೆ ಅಂದರೆ ನದಿಗಳೆಲ್ಲ ಬತ್ತಿ ಹೋಗುತ್ತೆ. ಬೆಂಗಳೂರು ನಗರ ಜಿಲ್ಲೆಯ ಅನೇಕ ನದಿಗಳು ನಾಶದ ಅಂಚನ್ನು ತಲುಪಿವೆ. ಅನೇಕ ಕೆರೆಗಳು ಭೂ ಆಕ್ರಮಣದಿಂದ ನಾಶವಾಗುತ್ತಿವೆ. ಇದರಿಂದಾಗಿ ನೀರಿನ ತೀವ್ರ ಅಭಾವ ಉಂಟಾಗುತ್ತಿದೆ. ಈ ಎಲ್ಲ ಕಾರಣಗಳು ಕುಡಿಯುವ ನೀರಿನ ಅಭಾವಕ್ಕೆ ಉಂಟಾಗಲು ಕಾರಣಗಳಾಗಿವೆ. ಬೆಂಗಳೂರು ವಿಭಾಗದ 2 ಜಲಪಾತಗಳನ್ನು ಹೆಸರಿಸಿ. ಬೆಂಗಳೂರು ವಿಭಾಗದ 2 ಪ್ರಮುಖ ಜಲಪಾತಗಳೆಂದರೆ ಜೋಗ ಜಲಪಾತ ಬಂದುಬಿಟ್ಟು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಅಂದರೆ ಮುತ್ಯಾಲಮಡು, ಜೋಗ ಜಲಪಾತ ಮುತ್ಯಾಲಮಡು ಯಾವ ವಿಭಾಗಕ್ಕೆ ಸೇರಿವೆ ಅಂದರೆ ಬೆಂಗಳೂರು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಬನ್ನೇರುಘಟ್ಟ ಬಂದುಬಿಟ್ಟು ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಕಂಡುಬರುತ್ತದೆ. ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡದ ಹೆಸರನ್ನು ಹೆಸರಿಸಿ ಬರೆಯಿರಿ. ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡದ ಹೆಸರೇನೆಂದರೆ ಆಳು ರಾಮೇಶ್ವರ ಗುಡ್ಡ. ಬೆಂಗಳೂರು ವಿಭಾಗದಲ್ಲಿರುವ 2 ಪಕ್ಷಿಧಾಮಗಳನ್ನು ಹೆಸರಿಸಿ. ಬೆಂಗಳೂರು ವಿಭಾಗದಲ್ಲಿರುವ 2 ಪಕ್ಷಿಧಾಮಗಳು ಗುಡಾವಿ ಪಕ್ಷಿಧಾಮ, ಮಂಡಗದ್ದೆ
ಪಕ್ಷಿಧಾಮ. ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಯಾವ ಪಕ್ಷಿಯನ್ನು ರಕ್ಷಿಸಲಾಗುತ್ತದೆ? ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ರಾಮನಗರ ಜಿಲ್ಲೆ ಒಂದು ರಣಹದ್ದು ಪಕ್ಷಿಧಾಮಕ್ಕೆ ಹೆಸರುವಾಸಿಯಾಗಿದೆ. ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಆಹಾರ ಬೆಳೆಗಳು ಯಾವುವು? ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಆಹಾರ ಬೆಳೆಗಳು ರಾಗಿ, ಮೆಕ್ಕೆಜೋಳ, ಭತ್ತ, ಕಡಲೆಕಾಯಿ, ಬೇಳೆಕಾಳು ಇವು ಪ್ರಮುಖ ಆಹಾರ. ಬೆಂಗಳೂರು ವಿಭಾಗದಲ್ಲಿ ಪ್ರಮುಖ ಆಹಾರ ಬೆಳೆಗಳು ರಾಗಿ, ಮೆಕ್ಕೆಜೋಳ, ಭತ್ತ, ಕಡಲೆಕಾಯಿ, ಬೇಳೆಗಳು. ಇಪ್ಪೇನೇರಳೆ ಎಲೆಯು ಯಾವ ಉದ್ದಿಮೆಗೆ ಕಚ್ಚಾ ಸಾಮಗ್ರಿಯಾಗಿ ಅಂದರೆ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ? ಅಂದರೆ ಇಪ್ಪೇನೇರಳೆ ಎಲೆಯು ರೇಷ್ಮೆ ಅಂದರೆ ಸಿಲ್ಕ್ ಇಂಡಸ್ಟ್ರಿಗೆ ಇದೊಂದು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ರೇಷ್ಮೆ ಉದ್ದಿಮೆಗೆ ಕಚ್ಚಾ ಸಾಮಗ್ರಿಯಾಗಿ ಉಪಯೋಗಿಸ್ತಾರೆ. ಭದ್ರಾವತಿಯಲ್ಲಿರುವ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಯಾವ ವರ್ಷ ಆರಂಭಿಸಲಾಯಿತು? ಭದ್ರಾವತಿಯಲ್ಲಿರುವ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು 1923ರಲ್ಲಿ ಆರಂಭಿಸಲಾಯಿತು. ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳಗಳಲ್ಲಿ ಸಿದ್ಧ ಉಡುಪು ಪಾರ್ಕುಗಳನ್ನು ಸ್ಥಾಪಿಸಲಾಗಿದೆ? ಬೆಂಗಳೂರು ವಿಭಾಗದಲ್ಲಿ ದೊಡ್ಡಬಳ್ಳಾಪುರ ಅಂದರೆ ಸಿದ್ಧ ಉಡುಪುಗಳು ಅಂದರೆ ನಾವು ಹಾಕೊಳ್ಳೋ ಬಟ್ಟೆಗಳು ಯಾವ್ಯಾವ ಸ್ಥಳ ಫೇಮಸ್ ಆಗಿದೆ? ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ, ಆನೇಕಲ್ಲು ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕುಗಳನ್ನು ಸ್ಥಾಪಿಸಿದೆ. ಬೆಂಗಳೂರು ವಿಭಾಗದ 3 ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ. ಇವರು ಬೆಂಗಳೂರು ವಿಭಾಗಕ್ಕೆ ಸೇರಿರ್ತಾರೆ. ಬೆಂಗಳೂರು ವಿಭಾಗದ 3 ಜ್ಞಾನಪೀಠ ಪ್ರಶಸ್ತಿ ವಿಜೇತರು ರಾಷ್ಟ್ರಕವಿ ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರು ಕನ್ನಡದ ಆಸ್ತಿ. ಕುವೆಂಪುರವರು ಕನ್ನಡಕ್ಕೆ ಅಂದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಕವಿಯಾಗಿರ್ತಾರೆ. ಡಾಕ್ಟರ್ UR ಅನಂತಮೂರ್ತಿ ಇವರು ಈ ವಿಭಾಗಕ್ಕೆ ಸೇರಿರ್ತಾರೆ. ಅಂದರೆ ಪ್ರಸಿದ್ಧ ಜಾನಪದ ಮ್ಯೂಸಿಯಂ, ಜಾನಪದ ಲೋಕವನ್ನು ಸ್ಥಾಪಿಸಿದವರು ಯಾರು? HL ನಾಗೇಗೌಡರವರು ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಲೋಕವನ್ನು ಸ್ಥಾಪಿಸಿದರು. HL ನಾಗೇಗೌಡ. ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಯಾವುದಂದರೆ ಕರಗ ಉತ್ಸವ. ಭಾರತ ರತ್ನ ಪ್ರಶಸ್ತಿ ಪಡೆದ ಬೆಂಗಳೂರು ವಿಭಾಗದ ಇಬ್ಬರನ್ನು ಹೆಸರಿಸಿ. ಭಾರತ ರತ್ನ ಪ್ರಶಸ್ತಿ ಪಡೆದ ಅಂದರೆ ಇಬ್ಬರು. ಸರ್ ಎಂ ವಿಶ್ವೇಶ್ವರಯ್ಯ 1955ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ತು. CNR ರಾವ್ ಇವರು ವಿಜ್ಞಾನ ವಿಭಾಗದಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ತು. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಹೆಸರನ್ನು ಬರೆಯಿರಿ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿ ಇವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ಕೊನೆಯ ಪ್ರಶ್ನೆ, ಇಬ್ಬರು ಕರ್ನಾಟಕ ಏಕೀಕರಣದ ರೂವಾರಿಗಳು ಅಂದರೆ ಕರ್ನಾಟಕ ಏಕೀಕರಣ 1950ರಿಂದ 56 ತನಕ ಸ್ಟಾರ್ಟ್ ಆಯಿತು. 3 ಹಂತಗಳಲ್ಲಿ ಕರ್ನಾಟಕದ ಏಕೀಕರಣನ ವಿಭಾಗ ಮಾಡಿರ್ತಾರೆ. ಅದರಲ್ಲಿ ಇಬ್ಬರು ರೂವಾರಿಗಳು ಯಾರಂದರೆ ಕೆಂಗಲ್ ಹನುಮಂತಯ್ಯ, S ನಿಜಲಿಂಗಪ್ಪ ಇವರು ಈ ಒಂದು ವಿಭಾಗಕ್ಕೆ ಸೇರಿರ್ತಾರೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.